ಏನೇನೆಲ್ಲ ಲೋಪದೋಷಗಳಾಯಿತು, ಜೊತೆಗೆ ಈಗ ಮೊನ್ನೆ ಕೂಡ CM ಹೇಳಿಕೆಗೂ ಮತ್ತು ನೀವು ಹೇಳ್ತಾ ಇರೋದು ತುಂಬ ವ್ಯತ್ಯಾಸ. ಏನಾಗ್ತದೆ ಡಿಸ್ಪ್ಲೇ ಮಾಡಿದ್ರೆ? ಖಂಡಿತ ಸರ್, ಯಾಕೆಂದರೆ ಇದು ನವಂಬರ್ 17ನೇ ತಾರೀಕು PDO HK 97 ಪೋಸ್ಟು ಎಕ್ಸಾಮ್ ನಡೆಯುತ್ತೆ ಸರ್. ಆ ಎಕ್ಸಾಮಲ್ಲಿ 3-4 ಸೆಂಟರಲ್ಲಿ ಒಂದು ಸ್ಕ್ಯಾಮ್ ಆಗುತ್ತೆ. CM ಸರ್ ಏನು ಹೇಳ್ತಾರೆ, ಸ್ಕ್ಯಾಮ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಕ್ವಶನ್ ಪೇಪರ್ ಲೀಕ್ ಆದರೆ ಸ್ಕ್ಯಾಮ್ ಆಗಿರೋ ಥರನೇ ಸರ್. ಮತ್ತು ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದೆ, ಬಂಡಲ್ ಓಪನ್ ಆಗಿದೆ. ಮತ್ತು 840 ಅಭ್ಯರ್ಥಿಗಳಿಗೆ 35 ರೂಮ್ ಇದೆ. ರಾಯಚೂರು ಸಿಂಗನೂರು ಒಂದು ಸೆಂಟರಲ್ಲಿ 35 ರೂಮಲ್ಲಿ 24 ಜನ ಒಂದು ಕ್ಲಾಸ್ ರೂಮಲ್ಲಿ ಇರ್ತಾರೆ ಸರ್. 12 ಜನಕ್ಕಷ್ಟೇ ಕ್ವಶನ್ ಪೇಪರ್ ಬಂದಿದೆ. ಮತ್ತು 45 ನಿಮಿಷ ಆದ್ರೂ ಕ್ವಶನ್ ಪೇಪರ್ ಬಂದಿಲ್ಲ. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಸರ್, ಸುಮ್ಮನೆ ಕೂತ್ಕೊಂಡಿರ್ತಾರೆ. 12 ಜನ ಎಕ್ಸಾಮ್ ಬರೀತಾ ಇದ್ದಾರೆ, 12 ಜನ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ, ಪ್ರಶ್ನೆ ಮಾಡೇ ಮಾಡ್ತಾರೆ. ಎಲ್ಲ 35 ರೂಮಲ್ಲಿ ಏನು ಕ್ಲಾಸ್ ರೂಮಲ್ಲಿ ಇದ್ದಾರೆ 840 ಜನ, ಅಷ್ಟು ಜನ ಬಂದು ರೋಡಿಗೆ ಬಂದು ಪ್ರತಿಭಟನೆ ಮಾಡ್ತಾರೆ, ನಮ್ಗಿನ್ನೂ ಯಾಕೆ ಕ್ವಶನ್ ಪೇಪರ್ ಬಂದಿಲ್ಲ ಅಂತ ಹೇಳಿ. ಅಲ್ಲಿರೋ ತಹಸೀಲ್ದಾರು ಮತ್ತು ಅಲ್ಲಿ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿರೋ ಒಂದು CO ಎಲ್ಲನೂ ಆ ಒಂದು ಸ್ಟೂಡೆಂಟ್ಸ್ಗೆ, ಒಬ್ಬ ಸ್ಟೂಡೆಂಟ್ಸ್ಗೆ ಕರ್ಕೊಂಡೋಗಿ ಸ್ಟೇಷನ್ ಒಳಗಡೆ A1 12 ಜನಕ್ಕೆ FIR ಹಾಕಿದ್ದಾರೆ ಸರ್, ಪ್ರತಿಭಟನೆ ಮಾಡಿದ್ದೀವಿ ಅಂತ ಹೇಳಿ. ಫಸ್ಟ್ A1 ಆರೋಪಿ ಕಾಶಿನಾಥ್ ಅಂತ ಹುಡುಗ ಇದ್ದಾನೆ. ಆ ಕಾಶಿನಾಥ್ಗೆ 1.5 ಗಂಟೆ ಇನ್ಸ್ಪೆಕ್ಟ್ರು 45 ನಿಮಿಷ ತಹಸೀಲ್ದಾರ್ ಇಬ್ಬರು 45 ನಿಮಿಷ ಹೊಡೆದಿದ್ದಾರಂತೆ ಸರ್. ಆ ವ್ಯಕ್ತಿ ನನಗೆ ಬಂದು ಹೇಳಿದ್ದಾನೆ, ಕಾಶಿನಾಥ್ ಅಂತ A1 ಆರೋಪಿ. ಇವತ್ತು CM ಸರ್ಗೆ KPSC ಅವರು ಎಲ್ಲ ಸುಳ್ಳು ಹೇಳಿದ್ದಾರೆ ಸರ್. ಸ್ಕ್ಯಾಮ್ ಆಗಿಲ್ಲ ಮತ್ತು ಕ್ವಶನ್ ಪೇಪರ್ ಕೊಡೋದ್ರಲ್ಲಿ ವಿಳಂಬ ಆಗಿಲ್ಲ ಅಂತೇಳಿ. 10 ಗಂಟೆ ಇದು ಎಕ್ಸಾಮ್ ಸ್ಟಾರ್ಟ್ ಆಗಬೇಕಂತಂದರೆ 10:45, 10 ಗಂಟೆ 45 ನಿಮಿಷ ಆದರೂ ಕ್ವಶನ್ ಪೇಪರ್ ಬಂದಿಲ್ಲ ಅಂತ ಅಂದರೆ ಹುಡುಗರು ಸುಮ್ಮನೆ ಕೂತಿರ್ತಾರ ಸರ್. ಹುಡುಗರು ಪ್ರಶ್ನೆ ಮಾಡಿದ್ದಾರೆ, ಮತ್ತು ಅಲ್ಲಿಂದ ಲೋಪದೋಷ ಕೇಳಿ ಅಲ್ಲಿಂದ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಮುಚ್ಚಾಕೋದಕ್ಕೆ ಅಲ್ಲಿನ ಸ್ಟೂಡೆಂಟ್ಸ್ ಮೇಲೆ 12 ಜನರ ಮೇಲೆ FIR ಹಾಕಿದ್ದಾರೆ. ಇವಾಗ ನಾವು ಕರ್ನಾಟಕದಾದ್ಯಂತ 29ನೇ ತಾರೀಕು KS ಎಕ್ಸಾಮ್ಸ್ ಇದೆ. ಅದಾದಮೇಲೆ ದೊಡ್ಡ ಮಟ್ಟು ಹೋರಾಟ ಮಾಡ್ತೀವಿ ಸರ್. ಬರೀ PDO HK ಅಲ್ಲ, PDO ನಾನ್ HK, ಬಟ್ PDO HKದಲ್ಲಿ ಗುಡ್ ಶೆಫರ್ಡ್ ಸ್ಕೂಲ್ ಒಳಗಡೆ ಸುಮಾರು ಸ್ಟೂಡೆಂಟ್ಸ್ ಯಾರು ಎಕ್ಸಾಮೇ ಬರ್ತಿಲ್ಲ. ಮತ್ತು ಇನ್ನೊಂದು ಸೆಂಟರ್ ಏನು ಸರ್, PDO ಡಿಸೇಬಲ್ಡ್ ಪರ್ಸನ್ಗೆ 20 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಡಬೇಕು, ಆದರೆ ಅವ್ರಿಗೂ ಟೈಮ್ ಕೊಟ್ಟಿಲ್ಲ 20 ಮಿನಿಟ್ಸು. ಹಿಂಗೆಲ್ಲ ಮಿಸ್ಟೇಕ್ ಮಾಡಿದೆ KPSC. ಆ KPSC ಅವರು ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡಲ್ಲಿ ಇರುತ್ತೆ 20 ಮಿನಿಟ್ಸ್ ಡಿಸೇಬಲ್ಡ್ ಪರ್ಸನ್ಗೆ. ಅವ್ರು ಟ್ರೈ ಬಿಟ್ಟಿರ್ತಾರೆ, ಒಬ್ಬನಿಗೆ ಎಕ್ಸ್ಟ್ರಾ 20 ಮಿನಿಟ್ಸ್ ಟೈಮ್ ಕೊಡಬೇಕಂತ, ಅದು ಕೊಟ್ಟಿಲ್ಲ. 3-4 ಸೆಂಟರಲ್ಲಿ ಸ್ಕ್ಯಾಮ್ ಆಗಿದೆ. ಮತ್ತು ನಿಮಗೆ ಗೊತ್ತಿರಬೇಕು, ರಾಯಚೂರು ಅದೇ ಒಂದು ಜೆರಾಕ್ಸ್ ಸೆಂಟರಲ್ಲಿ ಕ್ಯೂ ಇದ್ರೆ ಅಂತ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿಸ್ಕೊಳೋದು ಬೆಳಗ್ಗೆ. ಇಷ್ಟೆಲ್ಲ ಆಗಬೇಕಂದ್ರೆ ಅದೆಲ್ಲ ಸ್ಕ್ಯಾಮ್ ಅಲ್ಲ ಸರ್. ಮತ್ತು ತುಮಕೂರಲ್ಲಿ ನಿಮ್ಗೆ ಗೊತ್ತಿದೆ PDO ಎಕ್ಸಾಮ್ ನಾನ್ HK ಮೊನ್ನೆ ಡಿಸೆಂಬರ್ 8ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ ಸರ್. ಬ್ಲೂಟೂತ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಬರೀತಾ ಇದ್ದಾರೆ. ಬ್ಲೂಟೂತ್ ಯೂಸ್ ಮಾಡ್ಕೊಂಡಿದ್ದಾನೆ ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಿದ್ರೇ ಅವ್ನು ಬ್ಲೂಟೂತ್ ಯೂಸ್ ಮಾಡ್ಕೊಳಕ್ಕಾಗುತ್ತೆ. ಇಲ್ಲ ಅಂತಂದರೆ ಅವನು ವಿತ್ ಕ್ಯಾಮ್ರಾ ತೊಗೊಂಡೋಗಿರಬೇಕು, ಫೋಟೋ ತೆಗೆದು ಆಚೆ ಇರೋನಿಗೆ ಅವನು ಕ್ವಶನ್ ಪೇಪರ್ ಸೆಂಡ್ ಮಾಡಿದಾಗ ಮಾತ್ರ ಆನ್ಸರ್ ಅವ್ನಿಗೆ ಹೇಳಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ಅವ್ನು ಬ್ಲೂಟೂತ್ ಯೂಸ್ ಮಾಡ್ತಿದ್ದಾನೆ ಅಂದರೆ 100% ಕ್ವಶನ್ ಪೇಪರ್ ಲೀಕ್ ಆಗಿದೆ. ಮತ್ತು ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ, ಕ್ವಶನ್ ಪೇಪರ್ನ ಹೈದರಾಬಾದ್ ಕ್ವಶನ್ ಪೇಪರ್ ತೊಗೊಂಡೋಗಿದ್ದಾರಂತೆ ಸರ್. ಕ್ವಶನ್ ಪೇಪರ್ ಅಲ್ಲಿ ತೊಗೊಂಡೋಗಿ ಅಲ್ಲಿ ಎಲ್ಲ ಮಗ್ ಮಾಡಿಸ್ಕೊಂಡು ಕ್ವಶನ್ ಪೇಪರ್ನ ವಾಪಸ್ ಬಂದು ಇಲ್ಲಿ ಎಕ್ಸಾಮ್ ಬರ್ತಿದ್ದಾರಂತೆ. ಹಿಂಗೆಲ್ಲ ಸ್ಕ್ಯಾಮ್ ಆಗ್ತಾ ಇದೆ ಅಂತಂದರೆ. ಮತ್ತು ಇನ್ನೊಂದು KNK ಇದು ಧಾರವಾಡದಲ್ಲಿ KNK ಸ್ಕೂಲ್ ಒಳಗಡೆ, ಗರ್ಲ್ಸ್ ಹೈಸ್ಕೂಲ್ ಒಳಗಡೆ ಸೀಲ್ ಓಪನ್ ಆಗಿರೋ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಅವತ್ತು ಕೂಡ ನಾನ್ HK ಕ್ವಶನ್ ಪೇಪರ್ ಅದು ಮೊನ್ನೆ ಡಿಸೆಂಬರ್ 8ನೇ ತಾರೀಕು ಆಗಿರೋದು. ಇಲ್ಲಿ ವಿದ್ಯೋದಯ ಸ್ಕೂಲ್ ಒಳಗಡೆ ಈ ಥರ ಎಲ್ಲ ಸ್ಕ್ಯಾಮ್ ಆಗಿದೆ PDOದಲ್ಲಿ. KPSC ಅವರು ಮಾತ್ರ CM ಸರ್ಗೆ ಬರೀ ಸುಳ್ಳು ಹೇಳಿದ್ದಾರೆ. ಸುಳ್ಳು ಎಷ್ಟು ಮಟ್ಟಿಗೆ ಸುಳ್ಳು ಹೇಳಿದ್ದಾರೆ ಅಂತಂದರೆ ನಿಜ ತಲೆ ಮೇಲೆ ಹೊಡೆದಂಗಿದೆ ಅವರು KPSC ಅವರಷ್ಟು ಕರಪ್ಷನ್ನು ಬೇರೆ ಇನ್ಯಾವುದಿಲ್ಲ ಸರ್. ನಾವು TV9 ಬರೀ ನೀವು ಕರಪ್ಷನ್ ವಿರುದ್ಧ ಹೋರಾಟ ಮಾಡ್ತೀರಾ, ಪ್ರತಿಯೊಂದು ತೋರಿಸ್ತೀರಾ ಸರ್. ಇದು ಮಾತ್ರ KPSCಯಲ್ಲಿ ಪ್ರತಿಯೊಂದು ರೆಕ್ರೂಟ್ಮೆಂಟಲ್ಲೂ ಕರಪ್ಷನ್ ಆಗ್ತಿದೆ ಸರ್. ಇದನ್ನು ಮಾತ್ರ ನೀವು ಬಯಲಿಗೆ ಎಡಿಬೇಕು. PDO ಮಾತ್ರ ಮರುಪರೀಕ್ಷೆ ಆಗಬೇಕು. ರಾಜ್ಯಾದ್ಯಂತ ಸ್ಟೂಡೆಂಟ್ಸ್ ಅಂತ ಸುಮ್ಮನೆ ಇಲ್ಲ ಸರ್. ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತಾ ಇರೋದು ತುಂಬ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಅವ್ರಿಗೆ ನ್ಯಾಯ ಸಿಗಲೇಬೇಕು. PDO ಮತ್ತು HK ಮತ್ತು ನಾನ್ HK ಎರಡೂ ಈ ಎಕ್ಸಾಮ್ ಮರುಪರೀಕ್ಷೆ ಆಗಬೇಕು. ಮರುಪರೀಕ್ಷೆಗೆ ಸ್ಟ್ರಿಕ್ಟ್ ಮೆಜರ್ ತೊಗೊಬೇಕು. ಒಂದು ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಮಾಡಿ, ಇಲ್ಲಾಂದರೆ ಕರ್ನಾಟಕದಲ್ಲಿ 5 ಪರೀಕ್ಷಾ ಭವನ ಸೆಂಟರ್ ತೊಗೊಂಬನ್ನಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಹೇಳಿ. ಈ ಸೆಂಟರ್ ಹಾಕ್ತಾರೆ ನಾರ್ತಿಂದ ಸೌತಿಗೆ, ಸೌತಿಂದ ಡಿಸ್ಟ್ರಿಕ್ಟ್ ವೈಸ್ ಚೇಂಜ್ ಮಾಡಿದ್ರು. ಒಂದು ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀಬೇಕಂದ್ರೆ 4,000 to 5,000 ಖರ್ಚು ಮಾಡ್ಬೇಕು ಸರ್. ಯಾಕೆಂದರೆ ಒಂದು ಕನ್ನಡ ಕಂಪಲ್ಸರಿ ಪೇಪರ್ ಇರುತ್ತೆ, ಮತ್ತು ನೆಕ್ಸ್ಟ್ ಡೇ ಕಂಪಲ್ಸರಿ ಒಂದು GS ಪೇಪರ್ ಇರುತ್ತೆ, ಒಂದು ಕಂಪಲ್ಸರಿ ಗ್ರೂಪ್ C ಸಿಲೆಬಸ್ ಇರುತ್ತೆ. ಈ ಎಕ್ಸಾಮ್ಸ್ ಬರೀಬೇಕಂತಂದರೆ 2 ದಿನ ಅವರು ಲಾಡ್ಜಲ್ಲಿ ಉಳ್ಕೊಬೇಕಾಗುತ್ತೆ. ಒಂದು ಊರಿಂದ ಇನ್ನೊಂದು ಊರು ಹೋಗಿ ಅಲ್ಲಿ ಲಾಡ್ಜಲ್ಲಿ ಉಳ್ಕೊಂಡು ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಸುಮಾರು 4,000 to 5,000 ಖರ್ಚಾಗುತ್ತೆ. ಇಷ್ಟು ಖರ್ಚು ಮಾಡಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ ಅಂತಂದರೆ ಇವರು ಸ್ಕ್ಯಾಮ್ ಮಾಡ್ತಾರೆ. ಪ್ರತಿಯೊಂದು ಎಕ್ಸಾಮ್ಸಲ್ಲೂ KPSC ಸ್ಕ್ಯಾಮ್ ನಡೀತಾ ಇದೆ. ಎಕ್ಸಾಮ್ ಆಗಬೇಕಾ ಸರ್? ಕೋರ್ಟರು ಸರ್ ಈ ಆನ್ಸರ್ ಬಿಟ್ಟಿದ್ದಾರೆ. ಬಟ್ ಆದರೆ ನಾವು ಈ
ಈ ಹಿಂದೆ KS ನಿಮ್ಗೆ ಗೊತ್ತಿರಬೇಕು, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ KS ಕೂಡ ಇದೇ ಥರ ಅವರು ತಾತ್ಕಾಲಿಕ ಆಯ್ಕೆ ಇದು ಅಂಕಪಟ್ಟಿ ಬಿಟ್ಟಿದ್ರು. ಬಟ್ ಆದರೆ ನಾವು ಈ ಆನ್ಸರ್ ಬಿಟ್ಟಾದ್ಮೇಲೂ ಕೂಡ ನಾವು KPSC ವಿರುದ್ಧ KS ಎಕ್ಸಾಮ್ ಮರುಪರೀಕ್ಷೆ ಆಗಬೇಕಂತ ಹೋರಾಟ ಮಾಡಿದ್ವಿ. ಅದನ್ನು ಮರುಪರೀಕ್ಷೆ ಮಾಡಿಸಿದ್ವಿ. ಈಗ ಡಿಸೆಂಬರ್ 29 ತಾರೀಕು ಎಕ್ಸಾಮ್ಸ್ ನಡೀತಾ ಇದೆ. ಅದೇ ರೀತಿ ಏನು ಕರಪ್ಷನ್ ಆಗಿದೆ, ಇದು PDO ಮತ್ತು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ KPSC ಅವರು CM ಸರ್ಗೆ. ಈ ರೀತಿ ಇಷ್ಟು ಸುಳ್ಳು ಹೇಳುತ್ತಾ ಅಂತಂದರೆ ಯಾವ ಸ್ಟೂಡೆಂಟ್ಸ್ ಒಪ್ಕೊಂತಾರೆ ಸರ್? 12 ಜನ ವಿದ್ಯಾರ್ಥಿಗಳ ಮೇಲೆ ಈ ಕೂಡಲೇ ವಾಪಸ್ ತೊಗೊಬೇಕು. ಯಾಕೆಂದರೆ ಅವರು 5-6 ವರ್ಷದಿಂದ ಎಕ್ಸಾಮ್ಸ್ ಒಪ್ಕೊಂಡಿದ್ದಾರೆ ಸರ್. 2-3 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ ಅವರು. ಗ್ರೂಪ್ ಡಿ ಎಕ್ಸಾಮ್ಸು ಮತ್ತು BMTC KSRT ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ. PDO ಎಕ್ಸಾಮ್ಸ್ ಆಗಬೇಕು ಅಂತ SDA ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಮತ್ತು ಕೆಲವೊಂದು 2-3 ಜನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ. ಅವ್ರು PDO ಎಕ್ಸಾಮ್ ಬರೀತಾ ಇದ್ದಾರೆ ಅಂತಂದರೆ ಅವರು ಅಲ್ಲಿ ಇಲ್ಲೇ ಇಲ್ಲ, ಪ್ರತಿಭಟನೆ ಮಾಡೋದು ಜಾಗದಲ್ಲೂ ಇಲ್ಲ. ಮತ್ತು ಅವರು ಅಲ್ಲಿ ಯಾವುದೇ ಪ್ರಚೋದನೆಯೂ ಕೊಟ್ಟಿಲ್ಲ. ಅವರು ಯಾವ ಸ್ಟೂಡೆಂಟ್ಸ್ಗೆ ಪ್ರತಿಭಟನೆ ಮಾಡಬೇಕಂತ ಅಂಥವ್ರ ಮೇಲೆಲ್ಲ FIR ಹಾಕಿದ್ದಾರೆ. ಇದು ಎಷ್ಟು ಅನ್ಯಾಯ ಅಂತಂದರೆ ವಿದ್ಯಾರ್ಥಿಗಳಿಗೆ. ನಾವು ಇದ್ರ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಇದು PDO ಮರುಪರೀಕ್ಷೆ ಆಗಲೇಬೇಕು. KS 29 ತಾರೀಕಿಗೆ ನಿಗದಿಯಾಗಿದೆ. ಈ ಕಳೆದ ಬಾರಿ ಸಾಕಷ್ಟು ಗೊಂದಲಗಳು ಮಾಡಿದ್ದು, ಈ ಬಾರಿ ಆದರೂ ನೆಟ್ಟೆ ಮಾಡುತ್ತಾ ಪರೀಕ್ಷೆ ಸರ್? KPSC ನನಗೆ ಗೊತ್ತಿರೋ ಪ್ರಕಾರ KPSCಗೆ ಯಾಕೆ ಎಕ್ಸಾಮ್ಸ್ ನೋಟಿಫಿಕೇಶನ್ ಗೌರ್ಮೆಂಟ್ ಹೊರಡಿಸಿರೋದು, KPSCಗೆ ಯಾಕೆ ಕೊಡ್ತಾರೆ ಅನ್ನೋದೇ ಸ್ವಲ್ಪ ಅವ್ರಿಗೆ ಕೊಡ್ದಿರೋ ಬೇರೆ KEಗಾದರೂ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಸರ್. 5 ಲಕ್ಷ ಜನ ಎಕ್ಸಾಮ್ ಬರೆದ್ರು ಅವರು ಸ್ಟ್ರಿಕ್ಟ್ ಮೆಜರ್ ತೊಗೊಂಡು KEಗರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಇವರು ಕೇವಲ 2.5 ಲಕ್ಷ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇದ್ದಾರೆ. 2.5 ಲಕ್ಷ ಜನಕ್ಕೆ ಸ್ಟ್ರಿಕ್ಟ್ ಮೆಜರ್ ತೊಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂತಂದರೆ ಮತ್ತೆ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಇವರು ಕೆಲವೊಂದು ವಿಚಾರ ತೊಗೊಂಡ್ರೆ KPSC ಮೆಂಬರ್ಸ್ ಇದ್ದಾರಲ್ಲ ಸರ್, ಹತ್ರವಾಗಿ ಎಕ್ಸಾಮ್ ಮಾಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಒಂದು 3-4 ಜನ ಮೆಂಬರ್ಸು, 3 ಜನ ಮೆಂಬರ್ಸ್ ಇದು ಒಂದು 2-3 ತಿಂಗಳಲ್ಲಿ ರಿಟೈರ್ಡ್ ಆಗೋದಿದೆ ಸರ್. ಅವರು ಅಂದರೆ ಆ ಟರ್ಮ್ ಎಕ್ಸ್ಪೈರ್ ಆಗುತ್ತೆ. ಆ ಎಕ್ಸ್ಪೈರ್ ಆಗೋಕ್ಕೆ ಮುಂಚೆ ಅವರು ಸ್ವಲ್ಪ ದುಡ್ಡು ಮಾಡಬೇಕಂತ ಇದ್ದಾರೆ ಸರ್, ಕರಪ್ಷನ್ ಮಾಡಬೇಕಂತ ಇದ್ದಾರೆ. ನೋಟಿಫಿಕೇಶನ್ ಅವ್ರಿಗೆ ಬೇಕಾ, ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಬೇಕಂತ ಇದ್ದಾರೆ. ಅದ್ರ ಸಲುವಾಗಿ ಅವ್ರು ಆದ್ರವಾಗಿ ಡಿಸೈಡ್ ಮಾಡಿಕೊಂಡು ಆ ಕ್ವಶನ್ ಪೇಪರು 200 ಕ್ವಶನ್ಸ್ ಕರೆಕ್ಟಾಗಿ ತಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂತ ಅಂದರೆ ಮತ್ತು ಅವ್ರಿಗೆ ಯಾಕೆ ಬೇಕಂತ ಗೊತ್ತಾಗ್ತದೆ. 200 ಕ್ವಶನ್ಸಲ್ಲಿ 57 ಕ್ವಶನ್ಸು ಇಂಗ್ಲೀಷ್ದು ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಮಾಡಿದ್ದಾರೆ. ಅಂದರೆ ಈ ಸತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಸರ್, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಬೇಕು. ಮತ್ತು ಎಕ್ಸಾಮ್ಸು ಸ್ಟ್ರಿಕ್ಟ್ ಮೆಜರ್ ತೊಗೊಬೇಕು ಸರ್. ಇಲ್ಲ ಅಂತಂದರೆ ಮತ್ತೆ ಏನಾದರೂ ಸ್ಕ್ಯಾಮ್ ಆಗೋದು, ಈ ಥರ ಏನಾಯಿತು ಆಯಿತು ಅಂತಂದರೆ ಮತ್ತೆ KPSC ಅವರು ಮತ್ತೆ ಮರುಪರೀಕ್ಷೆ ಮಾಡೋದಕ್ಕೆ ರೆಡಿ ಆಗಿರಬೇಕು ಸರ್. ಯಾಕೆಂದರೆ ಇದು ನಮ್ಮ ಸರ್ಕಾರ ದುಡ್ಡು 13 ಕೋಟಿ ಖರ್ಚು ಮಾಡಿದ್ದಾರೆ ಸರ್ ಲಾಸ್ಟ್ ಟೈಮು. ಈ ಸತಿ ಸೇಮ್ ಎಕ್ಸಾಮ್ ಮಾಡಬೇಕಂದ್ರೆ 13 ಕೋಟಿ ಖರ್ಚಾಗುತ್ತೆ. ಇದು ನಮ್ಮ ಸಾರ್ವಜನಿಕರು ಟ್ಯಾಕ್ಸ್ ಪೇ ಮಾಡಿರೋ ದುಡ್ಡಲ್ಲಿ ಸರ್ಕಾರ ಅವ್ರಿಗೆ ಕೊಡ್ತಾ ಇರೋ ದುಡ್ಡು. ಸುಮ್ಮನೆ ಅನೈತಿಕ ಈಗ ಸುಮ್ಮನೆ ಈಗ ಅಮೌಂಟು ದುಡ್ಡು ವೆಚ್ಚ ಮಾಡ್ತಾ ಹೋದರೆ ಅದೆಲ್ಲ ನಮ್ಮ ಜನಗಳ ಮೇಲೆ ಹೊರೆ ಆಗುತ್ತೆ. ದಯವಿಟ್ಟು ನಾವು KPSC ಹೇಳ್ತಾ ಇರೋದು ಸ್ಟ್ರಿಕ್ಟ್ ಮೆಜರ್ ತೊಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಳ್ತೀನಿ.